ರಾತ್ರೋರಾತ್ರಿ ಹೆತ್ತ ತಾಯಿಯನ್ನೇ ಬಿಟ್ಟೋದಂತ ಪಾಪಿ ಮಗಳು. ಇದು ಬೆಂಗಳೂರಿನ ಆನೇಕಲ್ ಬಳಿ ನಡೆದಂಥ ಘಟನೆ. ಇದು ರಾತ್ರೋರಾತ್ರಿ ಹೆತ್ತ ತಾಯಿಯನ್ನೇ ಬಿಟ್ಟೋದಂಥ ಪಾಪಿ ಮಗಳು, ನಡು ರಸ್ತೆಯಲ್ಲೇ ತಾಯಿಯನ್ನು ಬಿಟ್ಟೋದಂಥ ಮಗಳು ಅಳಿಯ. ಇನ್ಫ್ಯಾಕ್ಟ್ ನಿಜಕ್ಕೂ ಕೂಡ ಇದು ಕರುಣಾಜನಕವಾದಂಥ ಸ್ಟೋರಿ, ನಿಜಕ್ಕೂ ಮನ ಕಲಕುವಂಥ ಸ್ಟೋರಿ. ರಾತ್ರಿ ವೇಳೆ ಕಳ್ಳರಂತೆ ಬಂದಿದ್ದಾರೆ. ಆನೇಕಲ್ ಬಳಿಯ ಸರ್ಜಾಪುರದಲ್ಲಿ ನಡೆದಂಥ ಘಟನೆ. ರಾತ್ರಿ ವೇಳೆ ಕಳ್ಳರಂತೆ ಕಾರ್ನಲ್ಲಿ ಬಂದು ಬಿಟ್ಟು ಪರಾರಿಯಾಗಿದ್ದಾರೆ. ಸ್ವಂತ ತಾಯಿಯನ್ನೇ ಮಗಳು ನಡು ರಸ್ತೆಯಲ್ಲಿ ಬಿಟ್ಟು ಪರಾರಿಯಾಗಿರುವಂಥ ಘಟನೆ ಇದು. ಪಾಪಿ ಮಗಳ ದುಷ್ಕೃತ್ಯ ಆನೇಕಲ್ನ ಸರ್ಜಾಪುರದಲ್ಲಿ ನಡೆದಿದೆ. ವಿ ಕಲ್ಲಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕಿಂಚಿತ್ತು ಕರುಣ ತೆರೆದ 80 ವರ್ಷದ ವೃದ್ಧೆಯನ್ನು ಹಾಗೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾರೆ. ದೇವಾಲಯದ ಬಳಿ ಇನ್ಫ್ಯಾಕ್ಟ್ ಅವರನ್ನು ಮಲಗಿಸಿ ಕಾರ್ನಲ್ಲಿ ಹಾಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ದೇವಾಲಯದ ಬಳಿ ಇರುವಂಥ ಒಂದು ಆವರಣ ಏನಿರುತ್ತೆ ಅಲ್ಲಿ ತಾಯಿಯನ್ನು ಬಿಟ್ಟು ಹಾಗೆ ಪರಾರಿ ಆಗಿಬಿಟ್ಟಿದ್ದಾರೆ. ಇದು ಬೆಂಗಳೂರಿನ ಆನೇಕಲ್ ಬಳಿ ಕಂಡುಬರ್ತಾ ಇರುವಂಥ ದೃಶ್ಯ. ನಿಜಕ್ಕೂ ಕರುಣಾಜನಕವಾದಂಥ ಸ್ಥಿತಿ. ಇನ್ನು ಇದು CCTVಯಲ್ಲಿ ಕೂಡ ಸೆರೆಯಾಗಿದೆ. ಇದನ್ನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ತಾಯಿಯನ್ನಲ್ಲೇ ನಡು ರಸ್ತೆಯಲ್ಲಿ ಬಿಟ್ಟು ಪರಾರಿ ಆಗ್ತಾರೆ. ಬಳಿಕ ಗ್ರಾಮಸ್ಥರಿಗೆ ಗೊತ್ತಾಗುತ್ತೆ. ಗ್ರಾಮಸ್ಥರು ಆ ತಾಯಿಯ ನೆರವಿಗೆ ಬರ್ತಾರೆ. ವೃದ್ಧೆಯನ್ನು ರಕ್ಷಣೆ ಮಾಡಿ ಆಶ್ರಮಕ್ಕೆ ಬಿಟ್ಟು. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಂದಂಥ ಗ್ರಾಮಸ್ಥರು ಇದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈಗಾಗಲೇ ವೃದ್ಧೆಯನ್ನು ಹಾಗೆ ನಡು ರಸ್ತೆಯಲ್ಲಿ ಬಿಟ್ಟು ಹೋಗ್ತಾರೆ. ಆನಂತರ ಗ್ರಾಮಸ್ಥರು ಅವರನ್ನು ಆ ವೃದ್ಧೆಯನ್ನು ರಕ್ಷಣೆ ಮಾಡಿ ಅಲ್ಲಿ ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ. ಇದು ಆನೇಕಲ್ ಬಳಿಯ ಗ್ರಾಮದ ಬಳಿ ಇನ್ಫ್ಯಾಕ್ಟ್ ಕಂಡುಬರ್ತಾ ಇರುವಂಥ ದೃಶ್ಯ. ನಿಜಕ್ಕೂ ಕೂಡ ಮನ ಕಲ್ಕುವಂಥ ದೃಶ್ಯ. ಅವರ ವರ್ತನೆ ಅಂದರೆ ಅವರ ಮಕ್ಕಳ ವರ್ತನೆ ಮಗಳು ನಿಜಕ್ಕೂ ಈಗ ಯಾರು ಮಾಡಿದ್ದಾರೆ ಅವರ ಮಗಳು ಮತ್ತು ಹಳೆಯ ಥರ ಬಿಟ್ಟು ಹೋಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಈ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಯಾರಿಗಾದರೂ ಕೂಡ ನಿಜಕ್ಕೂ ಬೇಸರವಾಗುತ್ತೆ. ಇಷ್ಟು ವಯಸ್ಸಾಗಿದೆ, 80 ವರ್ಷದ ವೃದ್ಧೆ, ಅವರನ್ನು ಕಾರ್ನಲ್ಲಿ ಕರ್ಕೊಂಬರ್ತಾರೆ. ಕಾರ್ನಲ್ಲಿ ಕರ್ಕೊಂಬಂದು ನಡು ರಸ್ತೆಯಲ್ಲೇ ಬಿಟ್ಟು ಹೋಗ್ತಾರೆ. ಏನಾಗ್ತಾ ಇದೆ ಅಂತ ಯಾರಿಗೂ ಕೂಡ ಸುತ್ತಮುತ್ತನವ್ರಿಗೆ ಗೊತ್ತಿರೋಲ್ಲ. ರಾತ್ರಿ ಬೇರೆ ಆಗಿರುತ್ತೆ. ಈ ಕಾರಣಕ್ಕೋಸ್ಕರ ಜನ ಕೂಡ ಓಡಾಟ ಕಡಿಮೆ ಇರುತ್ತೆ. ಆದರೆ ದಾರಿ ಹೋಕರು ಗ್ರಾಮಸ್ಥರು ಆ ರಸ್ತೆಯಲ್ಲಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಈಕೆಯನ್ನು ನೋಡ್ತಾರೆ, ವೃದ್ಧೆಯನ್ನು ನೋಡ್ತಾರೆ. ಕೂಡಲೇ ಆಕೆಯ ರಕ್ಷಣೆಗೆ ಬರ್ತಾರೆ. ಆನಂತರ ಅಲ್ಲೇ ಇದ್ದಂಥ CCTVಯನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಏನಾಯಿತು ಅನ್ನೋದು ಗೊತ್ತಾಗುತ್ತೆ. ಆಗ ಮಗಳು ಮತ್ತು ಅಳಿಯ ಅಂತ ಈಗ ಹೇಳಲಾಗ್ತಾ ಇದೆ. ಯಾರದು, ಅವರ ಪೂರ್ವಾಪರ, ಇದೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. కూతురును అల్లుడా ఏమిటి గెలిచిపోయింది? నేను నాకే కొట్టేసా. ఎవరో అల్లుడు ఆహా అల్లుడు కొట్టేసా. ఇది బస్సు తీసుకో. అయ్యో ఏడా ఏటండి కాల్కా పోనీ పోనీడి 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 ಹೇಳ್ತಾ ಇರುವಂಥ ಮತ್ತು ನಿಜಕ್ಕೂ ಕಾಲಿಗೆ ಏಟಾಗಿದೆ ನೋಡಿ ಅಂತ ಹೇಳ್ತಾರೆ. ಅಳ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಮ್ಮ ಜೊತೆಗೆ ಅನಿಲ್ ಕುಮಾರ್ ಜಾಯ್ನ್ ಆಗಿದ್ದಾರೆ. ವೃದ್ಧೆಯನ್ನು ರಕ್ಷಣೆ ಮಾಡಿದಂಥ ಅನಿಲ್ ಕುಮಾರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಕುಮಾರ್ ಅವರೇ, ಈ ಘಟನೆ ಬಗ್ಗೆ ಇನ್ನಷ್ಟು ವಿವರ ಕೊಡ್ಬೋದಾ? ಏನಾಯಿತು? ಅವರು ನಡು ರಸ್ತೆಯಲ್ಲೇ ಬಿಟ್ಟೋದ್ರು ಅಂತ ಗೊತ್ತಾಗ್ತಾ ಇದೆ. ಯಾರು ಏನು ಇದರ ವಿವರ ಏನಾದ್ರು ಗೊತ್ತಾಗ್ತಾ ಇದೆಯಾ? ಏನಾಯಿತು ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೋದಾ ತಾವು? ಸರ್, ಅದು ಯಾರು ಅಂತ ಗೊತ್ತಿಲ್ಲ. ವಯಸ್ಸಾಗಿರೋ ವೃದ್ಧೆ ಮಾತ್ರ ಸುಮಾರು 80 ವರ್ಷ ಆಗಿರಬೇಕು. ಆ ಅಜ್ಜಿಯ ಕೈಯಲ್ಲಿ ನಡೆಯಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಕಾಲು ಬೇರೆ ಇದಾಗಿತ್ತು. ಕಾಲು ಮೋಸ್ಟ್ಲಿ ಅದು ಟ್ವಿಸ್ಟ್ ಆಗಿದೆ ಸರ್. ಕಾಲು ಟ್ವಿಸ್ಟ್ ಆಗಿತ್ತು. ನಾವು ಸುಮಾರು ಬೆಳಿಗ್ಗೆ 9 ಗಂಟೆ 9:30 ನೋಡಿದ್ವಿ. ಆಮೇಲೆ ನೋಡಿ ವೃದ್ಧೆ ಕೈಯಲ್ಲಿ ನಡೆಯಕ್ಕೆ ಆಗ್ತಾ ಇಲ್ಲ. ಆಮೇಲೆ ಹೋಗಿ ಅಲ್ಲಿ ಸ್ಥಳೀಯವಾಗಿ ಒಂದು CC ಕ್ಯಾಮ್ರಾ ಇತ್ತು. ಅಲ್ಲೋಗಿ ಚೆಕ್ ಮಾಡಿದ್ರೆ ರಾತ್ರಿ ಸುಮಾರು 7 ಗಂಟೆಯಲ್ಲಿ 7-7:30 ಟೈಮಲ್ಲಿ ಒಂದು ಕಾರ್ ಬರುತ್ತೆ. ಕಾರಲ್ಲಿ ಬಂದು ಆ ಎಮ್ಮನ್ನ ಮಲಗಿ ಹೋಗಿರ್ತಾರೆ ಸರ್ ಅಲ್ಲಿ. ಓಕೆ ಅಂದ್ರೆ ರಾತ್ರಿ ಪೂರ್ತಿ ರಸ್ತೆಯಲ್ಲೇ ಇರ್ತಾರೆ ಅವರು? ರಾತ್ರಿ ಪೂರ್ತಿ. ರಾತ್ರಿಯಿಂದ ನಾವು ಬೆಳಿಗ್ಗೆ 9 ಗಂಟೆ ನೋಡೋದ್ಗೆ ಎಲ್ಲ ಪೂರ್ತಿ ಅಲ್ಲೇ ಇರ್ತಾರೆ. ಅವರು ನೈಟ್ ಎಲ್ಲ ಅಲ್ಲೇ ಇರ್ತಾರೆ. ನಾವು ತಕ್ಷಣ ನೋಡಿ ಅವ್ರಿಗೆ ಊಟ ಕೊಟ್ಟು ಮತ್ತೆ ಕಾಫಿ ಎಲ್ಲ ಕೊಟ್ವಿ. ಆಮೇಲೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಸಿ ಶುಚಿ ಮಾಡಿ ಸ್ಥಳೀಯ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ ಸರ್. ಓಕೆ, ಅವ್ರು ಯಾರಂತೆ? ಅವ್ರ ವಿವರ ಏನಾದ್ರು ಗೊತ್ತಾಗ್ತಾ ಇದೆಯಾ ಅವ್ರ ಬಳಿ? ಆ ಅಮ್ಮ ಹೆಸರು ಓಬವ್ವ ಅಂತೇಳಿ ಹೇಳಿದ್ರು. ನನ್ನ ಮಗಳು ಮತ್ತೆ ಅಳಿಯ ತಂದು ಬಿಟ್ಟೋಗಿದ್ದಾರೆ ಅಂತ ಹೇಳಿದ್ರು ಸರ್. ಅದು ಹೊಡೆದು ರಾತ್ರಿ ಎಲ್ಲ ಹೊಡೆದ್ಬಿಟ್ಟು ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ರಾತ್ರಿ ಹೊಡೆದಿದ್ದಾರೆ ಬೇರೆ ಅವ್ರಿಗೆ? ಹೊಡೆದು ತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಆ ವೃದ್ಧೆ ನಮ್ಗೆ ಹೇಳಿದ್ದು ಸರ್. ಆ ಮಗಳು ಯಾರಂತೆ, ಅಳಿಯ ಯಾರಂತೆ ಆ ಮಹಾಪುರುಷ? ಮಗಳ ಹೆಸರು ಆಶಾರಾಣಿ ಅಂತ. ಅಳಿಯ ಬಂದು ಮಂಜುನಾಥ್ ಅಂತ ಹೆಸರು ಹೇಳಿದ್ರು. ಇಲ್ಲೇ ದಂಸಂದ್ರ ವಿಲೇಜ್, ನಮ್ ದಂಸಂದ್ರ ಗ್ರಾಮ ಅಂತ ಅಡ್ರೆಸ್ ಹೇಳ್ತಾ ಇದ್ದಾರೆ. ನಾವು ಅಲ್ಲಿರೋ ದಂಸಂದ್ರದಕ್ಕೆಲ್ಲ ಕಾಲ್ ಮಾಡಿದ್ವಿ. ಬಟ್ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರು ಸರ್ ಎಲ್ಲರೂ.
ರೈಟ್, ಈಗ ಕಾರ್ ಬೇರೆ ಬಂದಿತ್ತಲ್ಲ CCTV ಆ ಕಾರ್ ನಂಬರ್ ಏನಾದ್ರು ಗೊತ್ತಾಗತ್ತಾ? ಇಲ್ಲ ಕಾರ್ ನಂಬರ್ ಗೊತ್ತಾಗ್ತಾ ಇಲ್ಲ, ಬರೀ ಕಾರ್ ಒಂದು ಗೊತ್ತಾಗುತ್ತೆ ಸರ್. ನೋಡಿ ಅದು CC ಕ್ಯಾಮ್ರಾ ನೋಡಿದ್ದೀವಿ, ಕಾರ್ ನಂಬರ್ ಗೊತ್ತಾಗೋದಿಲ್ಲ. Okay. ಕಾರ್ ಬರುತ್ತೆ, ಅದು ಅಲ್ಲಿ ಬಡ್ಬಿಟ್ಟು ಹೋಗ್ತದೆ. ಅದೇ ರಸ್ತೆಯಲ್ಲಿ ಮುಂದೆ ಹೋದ್ರೆ ಬೇರೆ CCTV ಕ್ಯಾಮ್ರಾ ಇದ್ರೆ ಬಹುಶಃ ಆಗ ಅದೇ ಕಾರಲ್ಲಿ ಪಾಸ್ ಆಗಿದ್ರೆ ಆ ನಂಬರ್ ಗೊತ್ತಾಗ್ಬೋದೇನೋ ಅಲ್ವಾ? ಹೌದು ಸರ್, ಅದು ಮೋಸ್ಟ್ಲಿ ಇವರು ನೋಡ್ಬೇಕು ಅದನ್ನ. ನಾವು ಅಲ್ಲಿ Okay. ಚೆಕ್ ಮಾಡ್ಲಿಕ್ಕೆ ಆ ಥರ ಇತ್ತು. ನೋಡಿ ಆಮೇಲೆ ಅವ್ರಿಗೆ ಊಟ ಎಲ್ಲ ಕೊಟ್ಟು ತುಂಬಾ ಇದೊಂಥರ ಕರುಣಾಜನಕ ಕತೆ ಸರ್ ಇದು. ನಿಜಕ್ಕೂ ನೀವು ಆ CCTV ಚೆಕ್ ಮಾಡಿದ್ರಲ್ಲ ಅವಾಗ ಏನು ಕಾಣ್ತು ಸ್ಪಷ್ಟವಾಗಿ? ಅಂದ್ರೆ ಅವರನ್ನ ನಡು ರಸ್ತೆಯಲ್ಲಿ ಹಾಗೆ ಬಿಸಾಡ್ಬಿಟ್ಟು ಹೋಗ್ಬಿಟ್ರಾ? ಹೌದು ಸರ್, ಇಲ್ಲ ಕಾರಲ್ಲಿ ತಂದು ಇಳಿಸ್ತಾ ಇದಾರೆ, ಇಳಿಸ್ಬಿಟ್ಟು ಹೋಗ್ಬಿಟ್ರು. ಹಾಂ ನಾವು ಅಜ್ಜಿ ಕೇಳಿದಕ್ಕೆ ಯಾರಮ್ಮ ನಾನು ಇಲ್ಲಿ ಬಿಟ್ಟಿದ್ದೇನೆ, ನನ್ನ ಮಗಳು ಮತ್ತೆ ಅಳಿಯನ್ನ ತಂದು ಬಿಟ್ರು ಹಾಂ ಅಂತ ಅಜ್ಜಿ ಹೇಳ್ತಾ ಇದಾರೆ ಸರ್. ಓಕೆ, ಇನ್ನೊಂದ್ಸರಿ ನೀವು ರಿಪೀಟ್ ಮಾಡ್ಬೋದಾ? ಅವ್ರ ಮಗಳ ಹೆಸರು ಅಂತ ಹೇಳಿದ್ರಿ ಸರ್? ಸರ್ ಮಗಳ ಹೆಸರು ಆಶಾ ರಾಣಿ ಅಂತ, ಮಗಳ ಹೆಸರಂತೆ. ಹಾಂ ಅಳಿಯ ಬಂದು ಮಂಜುನಾಥ್ ಅಂತ. ಅಯ್ಯಮ್ಮ ಸ್ಪಷ್ಟವಾಗಿ ಹೆಸರೆಲ್ಲ ಹೇಳ್ತಾರೆ. ಆಶಾ ರಾಣಿ ನನ್ನ ಮಗಳು, ದೊಮ್ಸಂದ್ರದವರು. ದಂಸಂದ್ರದವರು ಅಂತ ಅಜ್ಜಿ ಹೇಳ್ತಾರೆ. ನಾವು ಪದೇ ಒಂದು 3-4 ಬಾರಿ ಕೇಳಿದ್ವಿ ಆ ಅಜ್ಜಿಗೆ, ಅದನ್ನೇ ಹೇಳ್ತಾ ಇದಾರೆ ಸರ್ ಅವರು. ಮಗಳು ಏನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನಾದ್ರು ವಿವರ ಕೊಡುವಂತ ಸಾಧ್ಯತೆ ಕೇಳಿದ್ವಿ ನಾವು. ನಿಮ್ಮ ಮಗಳು ಏನಕ್ಕೆ ಅಂದ್ರೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿದ್ರು ಸರ್. ಕೆಲ್ಸಕ್ಕೆ ಹೋಗ್ತಲ್ಲ ಮಗಳು ಅಂತ ಕೇಳಿದ್ವಿ. ಮನೇಲಿ ಹೊಡೆದು ತಂದಿಲ್ ಬಿಟ್ಟಿದ್ದಾರೆ, ನಾವು ಮನೆಗೆ ಹೋಗೋದಿಲ್ಲ ಅಂತ ಅಜ್ಜಿ ನಮ್ಗೆ ಹೇಳ್ತೀವಿ ಸರ್. ಓ ಪಾಪ ನಿಜಕ್ಕೂ ಶಾಕಿಂಗ್ ಆಗತ್ತೆ ಈ ತರ ದೃಶ್ಯಗಳನ್ನ ನೋಡಿದ್ರೆ. ನಮ್ಗೆ ಒಂಥರ ಹೊಟ್ಟೆ ಹೊಡೆದಂಗೆ ಆಗತ್ತೆ. 80 ವರ್ಷ ನಡುಗ್ತಾ ಇದಾರೆ, ನಿಂತ್ಕೊಳಕ್ ಆಗ್ತಾ ಇಲ್ಲ, ನಡುಗ್ತಾ ಇದಾರೆ, ಇಡೀ ರಾತ್ರಿ ರಸ್ತೆಯಲ್ಲಿ ಮಲ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಯಾವ ರೀತಿ ಮಕ್ಳು ಇರ್ಬೇಕು? ಅಮ್ಮ ಕುತ್ಕೊಳಕ್ ಕೂಡ ಆಗ್ತಾ ಇರಲಿಲ್ಲ. ಫಸ್ಟ್ ವಿಡಿಯೋ ಕುತ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಆಮೇಲೆ ಸ್ಥಳೀಯವಾಗಿ ಇಲ್ಲೇ ನಾವೇ ವಾಶ್, ಅಮ್ಮನ ಶುಚಿ ಕೂಡ ಮಾಡಿರ್ಲಿಲ್ಲ. ಬಿಸಿ ನೀರು ತಂದು ನಾವೇ ಸ್ವಲ್ಪ ವಾಶ್ ಮಾಡಿ ಬಟ್ಟೆ ಎಲ್ಲ ಹಾಕಿ ಇದು ಮಾಡಿರ್ತೀವಿ. ಇದ್ರ ಜೊತೆಗೆ ಆ ರಸ್ತೆ ನೋಡ್ತಾ ಇದ್ರೆ, ಆ ದೃಶ್ಯ CCTV ದೃಶ್ಯ ನೋಡ್ತಾ ಇದ್ದೀವಿ. 7:30 ಬೆಳಗ್ಗೆ 9:30 ತನಕ ಅಲ್ಲಿ ಇದ್ದಾರೆ ಅಂದರೆ ಅದು ಹೆಂಗೆ ಸಾಧ್ಯ ಅಂತಂದ್ರೆ, ಒಂದು ಕಡೆಗೆ ಚಳಿ, ಇನ್ನೊಂದು ಕಡೆ ಯಾರಿರುತ್ತೋ, ಯಾರು ಬಂದು ಹೋಗ್ತಾರೋ, ಏನಾಗುತ್ತೋ ಗೊತ್ತಿಲ್ಲ. ರಸ್ತೆ ಪಕ್ಕದಲ್ಲೇ ಇದ್ರ ಅಥವಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ರೆ ಹೇಗಿದ್ರು? ರಸ್ತೆ ಪಕ್ಕದಲ್ಲಿ ಒಂದು ದೇವಸ್ಥಾನ, ದೇವಸ್ಥಾನ ಮುಂದೆನೆ ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಯಾರು ಓಡಾಡೋದಿಲ್ಲ ನೈಟ್ ಅಲ್ಲಿ. ಅಲ್ಲೆಲ್ಲ ಮನೆ ಏನು ಇಲ್ಲ. ಸ್ವಲ್ಪ ದೂರದಲ್ಲಿ ಒಂದು ವಿಲ್ಲಾಸ್ ಇತ್ತು, ಅಲ್ಲಿ CC ಕ್ಯಾಮ್ರಾದಲ್ಲಿ ನೋಡಿದ್ವಿ ಅಷ್ಟೇ. ಅಂದ್ರೆ ರಾತ್ರಿ ಪೂರ್ತಿ ಅವ್ರು ಅಲ್ಲೇ ಇದಾರೆ. ಅಟ್ಲೀಸ್ಟ್ ಊರೊಳಗೆ ಮನೆ ಹತ್ರ ಕೂಡ ಎಲ್ಲೋ ಮನೆ ಹತ್ರ ಕೂಡ ಬಿಟ್ಟಿಲ್ಲ. ಒಂದು ದೇವಸ್ಥಾನ ಹತ್ರ, ಊರಿಂದ ಆಚೆ ದೇವಸ್ಥಾನ, ಅಲ್ಲಿ ಬಿಟ್ಟಿದ್ದಾರೆ ಸರ್. ಓಕೆ ಅಂದ್ರೆ ಅಲ್ಲಿ ಯಾರು ಜನ ಓಡಾಡಬಾರ್ದು ಅಂತ ಪ್ರದೇಶದಲ್ಲಿ ಬಿಟ್ಟೋಗ್ಬೇಕು ಅಂತ ಏನೋ ಉದ್ದೇಶ ಇರಬೇಕು. ಹೌದು, ಅಂತ ಪ್ಲೇಸಲ್ಲಿ ಬಿಟ್ಟೋಗಿದ್ದಾರೆ. ಓಕೆ, ಜನ ಯಾರು ಇರೋದಿಲ್ಲ ಅಂತ ಪ್ಲೇಸಲ್ಲಿ ಬಿಟ್ಟೋಗಿದ್ದಾರೆ. ಹೌದು ರೈಟ್ ಸರ್. ಕೊನೆಯದಾಗಿ ಏನಾದ್ರು ಹೇಳಿದ್ರಾ, ಯಾಕೆ ಹೊಡಿತಾ ಇದ್ರು, ಏನ್ ಮಾಡ್ತಾ ಇದ್ರು, ಅದೆಲ್ಲ ಏನಾದ್ರು ವಿವರ ಕೊಟ್ರಾ? ಏನ್ ಗಲಾಟೆ ಆಗಿತ್ತು ಆ ಥರದ್ದು? ಇಲ್ಲ ಸರ್, ಏನಕ್ಕೆ ಹೊಡಿತಾ ಇದ್ರು ಅಂತ ಗೊತ್ತಿಲ್ಲ. ಹೊಡೆದು ತಂದು ಬಿಟ್ಟಿದ್ದಾರೆ ಅಂತ ಮಾತ್ರ ಹೇಳಿದ್ರು ಸರ್. ಓಕೆ, ಈಗ ಎಲ್ಲಿದ್ದಾರೆ ಸರ್ ಅವರು? ಇವಾಗ ಸರ್ ಏರ್ ಹ್ಯುಮ್ಯಾನಿಟಿ ಹೋಮ್ಸ್ ಅಂತ ಬನ್ನೇರಘಟ್ಟ, ಅದರಲ್ಲಿ ಅಲ್ಲಿ ವೃದ್ಧಾಶ್ರಮಕ್ಕೆ ಸ್ಥಳೀಯ ಪೊಲೀಸರು ನಂಬರ್ ಕೊಟ್ಟರು. ಹೋಗಿ ಅಲ್ಲಿಗೆ ಹೋಗಿದೆ ಸರ್, ಕರ್ಕೊಂಡು ಹೋಗಿದ್ದಾರೆ. ರೈಟ್, ಈಗ ಹಾಗಾದ್ರೆ ಆರೋಗ್ಯವಾಗಿದ್ದಾರೆ? ಆರೋಗ್ಯವಾಗಿದ್ದಾರಂತೆ ಸರ್, ಇವಾಗ ಕಾಲ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು ಅನಿಲ್ ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ನಿಜಕ್ಕೂ ಈ ತಾಯಿ ಚೆನ್ನಾಗಿರಲಿ, ಯಾಕೆಂದರೆ ಯಾರಿಗೂ ಇಂಥ ಮಕ್ಕಳು ಹುಟ್ಟಬಾರ್ದು. ನಿಜಕ್ಕೂ ಇಂಥ ಇಳಿ ವಯಸ್ಸಿನಲ್ಲಿ ಹೀಗೆ ನಡು ರಸ್ತೆಯಲ್ಲಿ ಬಿಟ್ಟೋಗೋದು ನಾಚಿಕೆ ಕರೆದಂಥ ಬದುಕು.